ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದ್ದರೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡೋದಿದ್ರೆ 18 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ಭಾರತ್ ಜೋಡೋ ಯಾತ್ರೆ ಮತ್ತು ಮೇಕೆದಾಟು ಪಾದಯಾತ್ರೆ 18 ವರ್ಷಗಳಿಂದ ಏನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಗೋಪಿಕೃಷ್ಣ ಅವರಿಗೆ MLCನ ಕೊಡಲೇಬೇಕು. ಯಾಕೆ MLCನ ಕೊಡಬೇಕು? ಇದುವರೆಗೂ ಮಡಿವಾಳರಿಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿಲ್ಲ 3 ಪಕ್ಷಗಳು. ಈಗ 18ನೇ ತಾರೀಕು ಏನು ಖಾಲಿ ಆಗ್ತಾ ಇದೆ, MLCನ ಗೋಪಿಕೃಷ್ಣ ಅವರಿಗೆ ಮಾಡಿ. ಯಾಕೆಂದರೆ ಪಕ್ಷದಲ್ಲಿ ದುಡಿದ್ದಾರೆ, ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ನೀವು ವಚನ ಕೊಟ್ಟಿದ್ದೀರಾ. ತುಮಕೂರಲ್ಲಿ ನಾವೇನು ಬೃಹತ್ ಸಮಾವೇಶ ಮಾಡಿದ್ವಿ, ಅಲ್ಲಿ ನೀವು ಮಡಿವಾಳರಿಗೆ ಒಂದು MLA ಟಿಕೆಟು, ಒಂದು MLC ಟಿಕೆಟ್ನ ಮಾಡ್ತೀವಿ ಅಂತ ಹೇಳಿದ್ದೀರಾ. ಆ ವಚನ ಏನು ಕೊಟ್ಟಿದ್ದೀರಾ ಆ ಮಾತನ್ನು ಇಲ್ಲಿ ಉಳಿಸ್ಕೊಳ್ರಿ. ಸಣ್ಣ ಸಮುದಾಯನ, ಸಣ್ಣ ಕಾಯಕ ಸಮಾಜದ ಅಸಂಘಟಿತ ಸಮಾಜದಲ್ಲಿ ಏನು ಹುಟ್ಟಿದ್ದಾರೆ ಗೋಪಿಕೃಷ್ಣರವರು, ಸಮಾಜ ಸೇವೆ ಮಾಡ್ಕೊಂಬಂದಿದ್ದಾರೆ, ಅಂಥವ್ರಿಗೆ ಕೊಡಿ ಅಂತೇಳಿ ನಾವು ಈ ಮೂಲಕ ಆಗ್ರಹನ ಮಾಡ್ತೀವಿ. ಒಂದು ವೇಳೆ ಏನಾದರೂ ಕೊಡಲಿಲ್ಲ ಅಂತಂತಂದರೆ ಇಷ್ಟು ವರ್ಷ ನಾವು ಕಾಗಕ್ಕಾಗೋಬೇಕ ಕತೆ ಹೇಳ್ಕೊಂಡು ಏನು ಬಂದ್ರಿ ನೀವು ಎಲ್ಲ ಪಕ್ಷದವ್ರು. 2028ಕ್ಕೆ ಏನಾದರೂ ಗೋಪಿಕೃಷ್ಣ ಅವರಿಗೆ MLC ಟಿಕೆಟ್ ಕೊಡಲಿಲ್ಲ, MLCನ ಮಾಡಲಿಲ್ಲ, ಸಾಮಾಜಿಕ ನ್ಯಾಯ ಕೊಡಲಿಲ್ಲ, ಬರೀ ಮಡಿವಾಳರನ್ನ ಓಟ್ ಹಾಕೋಕ್ಕೆ ಪ್ಲೇ ಕಾರ್ಡ್ ಬಳಸ್ತಾ ಇದ್ದೀರಾ, ಬಂಟಿಂಗ್ಸ್ ಕಟ್ಟೋಕ್ಕೆ, ಪಾಂಪ್ಲೆಟ್ ಹಂಚೋಕ್ಕೆ, ಗ್ಯಾರಂಟಿ ಕಾರ್ಡ್ ಹಂಚೋಕ್ಕೆ ನೀವೇನು ಬಳಸ್ಕೊಂಡಿದ್ದೀರಾ ಅದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ರಿ. ನಮಗೂ ರಾಜಕೀಯ ಪ್ರಾತಿನಿಧ್ಯ ಕೊಡ್ರಿ, ಸಾಮಾಜಿಕ ನ್ಯಾಯ ಕೊಡ್ರಿ ಅಂತಂತೇಳಿ ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ. 2023ರಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ. ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡಲಿಲ್ಲ ಅಂತಂತಂದ್ರೆ ಮಡಿವಾಳರು ಕಾಂಗ್ರೆಸ್ನ ಪರವಾಗಿದ್ದರು. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅನುಕೂಲ ಮಾಡಿಕೊಡ್ತೀರಾ, ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶಕ್ಕೆ ಪಾಪ ಕರುಣಾಮಯಿ ಇವತ್ತಿಗೂ ಕೂಡ ಅಷ್ಟು ಅನ್ಯಾಯ ಆದ್ರೂ ಟಿಕೆಟ್ ಕೊಡಲಿಲ್ಲ, ರಾಜಕೀಯ ಪ್ರಾತಿನಿಧ್ಯ ಕೊಡಲಿಲ್ಲ, ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅಂತಂತಂದರೂ ಕೂಡ 8ರಿಂದ 9 ಲಕ್ಷ ಜನಸಂಖ್ಯೆ ಏನಿದೆ ಅವ್ರನ್ನೆಲ್ಲರೂ ಒಗ್ಗಟ್ಟು ಮಾಡ್ಕೊಂಡು ಬರೀ ತರೀಕೆರೆ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ 224 ಕ್ಷೇತ್ರದಲ್ಲೂ ಅಭಿಮಾನಿ ಬಳಗನ ಅವ್ರ ಜೊತೆಗಿದ್ದೀವಿ. ಕರ್ನಾಟಕದಲ್ಲಿ 60% ಭಾಗ ನಾವೇ ನಿರ್ಣಾಯಕರು. ಚುನಾವಣೆಗೆ ನೀವೇನು 118 120 ಸೀಟ್ ಗೆದ್ದಿದ್ದೀರಾ, ನಾವೇ ನಿರ್ಣಾಯಕರು. ಒಂದು ಕ್ಷೇತ್ರದಲ್ಲಿ 5,500 ಓಟಿದ್ವು ನಮ್ಮವು. ಒಂದು ವೇಳೆ ಏನಾದರೂ ನೀವು MLC ಮಾಡಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮನ ಕಾಂಗ್ರೆಸ್ ಪಕ್ಷ ಅನುಭವಿಸ್ಬೇಕಾಗುತ್ತೆ. ಒಂದು ವೇಳೆ ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ಈಗ BJP ಕೊಟ್ಟಿದ್ದಾರೆ, ಮೈಸೂರು ರಘುವರ್ ಕೊಟ್ಟಿಲ್ಲ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ವಿಧಾನಸೌಧ ಒಳಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇರ್ತಕ್ಕಂಥ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನಲ್ಲಿ ಹಾಕಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದರೆ ಬರೀ ಒಬ್ಬರಿಬ್ಬರು ಅಂತಂತಲ್ಲ, ಕರ್ನಾಟಕದಲ್ಲಿರೋ ಮಡಿವಾಳರಲ್ಲಿ 30% ನಮ್ಮ ಲೀಡರ್ಗಳೇನಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ್ದಾರೆ. ಹಾಗಾಗಿ ತರೀಕೆರೆ ಗೋಪಿಕೃಷ್ಣ ನಾವು ಇನ್ನೊಂದ್ಸಲ ಹೇಳ್ತೀವಿ, ಇದು ಬರೀ ಬೇಡಿಕೆ ಅಲ್ಲ ಅಥವಾ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಇದು ನಿಮಗೆ ಆಗ್ರಹ. MLCನ ಮಾಡಬೇಕು. ನೀವು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮನ ನೀವು ಅನುಭವಿಸ್ತೀರಾ.